ಏ ಸಮ್ಮ ಎಲ್ಲಿಗೆ ಹೊಂಟಿರಮ್ಮ ರೆಡಿಯಾಗಿರಿ. ಏ ಸಮ್ಮನ್ನ ಹಾಯ್ ಫ್ರೆಂಡ್ಸ್, ನೋಡಿ ಇವತ್ತು ಸಂಡೇ ದಿನ ಮನೆ ದೇವ್ರಿಗೆ ಅಭಿಷೇಕ ಅಂತ ಹೋಗ್ತಾ ಇದ್ದೀವಿ. ಸಂಡೇ ಆಗಿರೋದ್ರಿಂದ ಆ್ಯಕ್ಚುಲಿ ಡೇ ಟೈಮಲ್ಲಿ ಸ್ಕೂಲ್ ಇರುತ್ತೆ ಅಂತ ಇವತ್ತು ಪ್ಲ್ಯಾನ್ ಮಾಡ್ಕೊಂಡ್ವಿ. ಇವಾಗೆಲ್ಲ ರೆಡಿ ಆಗಿದ್ದೀವಿ, ಇನ್ನೇನು ಹೊರಡಬೇಕು. ಆಗಲೇ ಅಮ್ಮ ಮತ್ತು ಸಾತು ಅವರು ಮೊದಲೇ ಹೋಗಿದ್ದಾರೆ. ಅಮ್ಮ ಬಂದಿದ್ರು ನೀನೆ ಊರಿಂದ, ಎಲ್ಲರೂ ಸೇರಿ ಹೋಗೋಣ ಮಾಡೋಣ ಅಂತ ಅಂದ್ಕೊಂಡು ಅದಕ್ಕೆ ಅವ್ರು ಹೋಗಿದ್ದಾರೆ. ಇವಾಗ ನಾನು ಸಾಮಾನ್ಯ ಇವರು ಹೋಗೋದಿದೆ. ಸೊ ಯಜಮಾನ್ರು ನನಗೋಸ್ಕರ ನನಗೆ ಹೂ ತಂದುಕೊಟ್ರು, ಅದಕ್ಕೆ ಇಟ್ಕೊಂಡಿದ್ದೀನಿ. ಗುಲಾಬಿ ಅದ್ರ ಜೊತೆಗೆ ಗುಲಾಬಿ ಕೂಡ ತಂದಿದ್ದಾರೆ. ಈ ಗುಲಾಬಿಯು ನಿನಗಾಗಿ ಅಂತ ಕೊಟ್ಟರು ನಮ್ಮ ಯಜಮಾನ್ರು. ತುಂಬಾ ರೊಮ್ಯಾಂಟಿಕ್ ಆಗಿ ಇಷ್ಟ ಆಯ್ತು, ಅದಕ್ಕೋಸ್ಕರ. ಸೊ ಹೇಗೆ ಕಾಣಿಸ್ತಾ ಇದ್ದೀನಿ ಈ ಲುಕ್ಕಲ್ಲಿ? ಸಮ್ಮು ಬೇಕಂದಿಲ್ಲ ಸಮ್ಮು ನೋಡಿ ತಗೊಂಡ್ಬಂದಿದ್ದೆ. ಸಮ್ಮು ಜುಟ್ಟ ಈಟೆ ಇತ್ತಲ್ಲ, ಸಮ್ಮು ನಿನಗೆ ಬೇಕನ್ನ ಅದು ಜುಟ್ಟಿಗೆ ಇದು ಸಣ್ಣದಾಗುತ್ತೆ ಅಂತ ಇಟ್ಕೊಂಡೆ, ಅದಕ್ಕೋಸ್ಕರ. ಚಮ್ಮು ಏ ಸಾಮಾನ್ಯ ಈ ಕಡೆ ಹೇಳು. ಸಮ್ಮುದು ಹೊಸ ಡ್ರೆಸ್ ನೋಡ್ರಿ ಹೆಂಗಿದೆ. ಸಮ್ಮು ಫುಲ್ಲು ಶಾಪಿಂಗ್ ಮಾಡ್ಬಿಟ್ಟಿದ್ದಾಳೆ ಡ್ರೆಸ್. ಇಬ್ರು ಚೇಮ್ ಚೇಮ್ ಅಲ್ಲಮ್ಮ ಬಳಿ. ಎಂತ ಕಲರ್ ತಂದಾಳಂತ್ರಿ ಆಕಿ ಹೂವು? ಹೌದನು, ಸಮ್ಮು ತಂದಾಳ ಗುಲಾಬಿ, ನಾ ತಂದಿಲ್ಲ. ಅದೇ ಮತ್ತೆ ಇಂಥದ್ದಂತ ಅದಕ್ಕೆ ಸಮ್ಮು. ಹೌದೌದು, ನಮ್ಮ ಸಮ್ಮು ಫುಲ್ಲು ಶಾಪಿಂಗ್ ಮಾಡ್ಬಿಟ್ಟಾಳೆ. ಇಪ್ಪ ಬಿತ್ತಲೆ. ಈಗ ಇವತ್ತು ಇದು ಎಷ್ಟು ವರ್ಷ ಆಯ್ತೇನೆ ಇದನ್ನ ತಗೊಂಡು, ಯಾವಾಗ ಒಂದ್ಸರಿ ಹಾಕೋತಾರೋ ಏನೋ, ಒಂದು ಯಾವಾಗ ಒಂದ್ಸರಿ ಹಾಕೋತಾರೇನೋ. ಸಮ್ಮು 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 ಮರಿಯ ಮೋರಿ ಹೋಯ್ ಹೋಯ್ ಹೋಯ್. ನಮ್ಮ ಸಮ್ಮು ಬಾರಿ ಸ್ಟೈಲ್ ಆಗಿ ಮಾತಾಡ್ ಕಲ್ತಾಳೆ ಈಗ. ಅಂತಾಳ ಹಂಗೆ ಸಾಮಾನ್ಯ. ಏಯ್ ಸಾಮಾನ್ಯ ಹೆಂಗ ಫ್ರೆಂಡ್ಸ್, ಇವಾಗ ನಾವು ದೇವಸ್ಥಾನಕ್ಕೆ ಬಂದ್ವಿ. ಇನ್ನು ಇದು ಬಂದುಬಿಟ್ಟು ನಮ್ಮ ಮನೆಯಿಂದ 1 ಕಿಲೋಮೀಟ್ರ್ ಅಷ್ಟು ದೂರ ಅಷ್ಟೇ ಆಗೋದು. ಸ್ವಲ್ಪ ಊರು ಹೊರಗಡೆ ಇದೆ. ಈ ಊರಿಗೆ ಹಳೆ ಕ್ಯಾತನಟ್ಟಿ ಅಂತಲೇ ಹೇಳ್ತಾರೆ. ಕ್ಯಾತನಟ್ಟಿ ಊರು, ಅಲ್ಲಿ ಹಳೆ ಕ್ಯಾತನಟ್ಟಿ ಅಂತಲೇ ಇದು. ಅಲ್ಲಿ ಊರ ಹೊರಗಡೆ ಈ ಒಂದು ದೇವಸ್ಥಾನ ಇರೋವಂಥದ್ದು. ಮೊದಲು ನಾವು ಚಿಕ್ಕವರಿರುವಾಗೆಲ್ಲ ಸುಮ್ಮನೆ ಒಂದು ಪುಟ್ಟದಾಗಿ ಒಂದು ಎಲ್ಲೋ ಅಲ್ಲಿ ದೇವರಿದೆ ಅಂತ ಹೇಳಿ ಅಷ್ಟೇ ಇತ್ತು. ಬಟ್ ಇತ್ತೀಚೆಗೆ ಈ ದೇವರ ಒಂದು ಆ ಒಂದು ಏನು ಎಲ್ಲ ನಡೀತೆ ಅಲ್ಲಿ ಎಲ್ಲ ಪವಾಡಗಳಾಗಿರ್ಬೋದು, ದೇವಸ್ಥಾನದ ಬಗ್ಗೆ ಈಗೀಗ ಗೊತ್ತಿರೋರು ಅದೆಲ್ಲದನ್ನು ನಡೆಸ್ಕೊಂಡು ಹೋಗ್ತಾ ಇರೋದ್ರಿಂದ ತುಂಬ ಚೆನ್ನಾಗಿಯೇ ನಡೀತಾ ಇದೆ ದೇವಸ್ಥಾನದಲ್ಲಿ ಎಲ್ಲದೂ ಕೂಡ. ಪ್ರತಿ ಅಮಾವಾಸ್ಯೆ ಆಗಿರ್ಬೋದು, ಪ್ರತಿ ಹುಣ್ಣಿಮೆ ಆಗಿರ್ಬೋದು, ಪೂಜೆ ಪುನಸ್ಕಾರ, ಭಕ್ತರಂತೂ ಸಾಕಷ್ಟು ಜನರು ಇದಕ್ಕೆ ದೇಣಿಗೆಯನ್ನು ನೀಡಿಬಿಟ್ಟು ಇಷ್ಟೆಲ್ಲ ಡೆವಲಪ್ ಮಾಡಿದ್ದಾರೆ. ನಾವು ಚಿಕ್ಕವರಿರುವಾಗ ಯಾವುದೋ ಒಂದು ಸಂಕ್ರಮಣ ಅಂತ ಹಬ್ಬ ಬಂದರೆ ಅಲ್ಲಿ ಸರ್ಗ ಚೆಲ್ಲೋದು ಅಂತ ಹೋಗೋದು, ಅಥವಾ ಅಲ್ಲಿ ಕಾರುಣ್ವೆಗೆ ಊಟ ಮಾಡೋದಕ್ಕೆ ಅಂತ ಹೋಗೋದು. ಈ ದೇವಸ್ಥಾನದ ಸುತ್ತಲೂ ಕೂಡ ಹೊಲ ಗದ್ದೆಗಳೆಲ್ಲ ಇದೆ. ಇಲ್ಲಿ ಎಲ್ಲ ಸ್ವಲ್ಪ ದೇವರು ಇದನ್ನು ಆಗುತ್ತೆ. ಅದ್ರ ಜೊತೆಗೇ ಆಟ ಆಡ್ಕೊಳ್ಳೋದಕ್ಕೆ ಅದಕ್ಕೆಲ್ಲ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಇಲ್ಲಿಗೆ ಬರ್ತಾಯಿದ್ವಿ. ಇವಾಗ ಇಷ್ಟೆಲ್ಲ ಡೆವಲಪ್ ಆಗಿದೆ, ದೇವಸ್ಥಾನ ಎಲ್ಲ ತುಂಬ ಚೆನ್ನಾಗಾಗಿದೆ. ಸೊ ಹಾಗಾಗಿ ಅಲ್ಲಿ ನಡ್ಕೊಳ್ಳೋವಂಥ ಭಕ್ತರು ಕೂಡ ಅಷ್ಟೇ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಈಗ ಮೊದಲೆಲ್ಲ ಅಭಿಷೇಕ ಎಲ್ಲದು ಕೂಡ ಎಲ್ಲರೂ ಯಾರ್ಯಾರು ಇರ್ತಾರೆ ಎಲ್ಲರೂ ಬಂದಿರ್ತಾರೆ. ಸೊ ಈ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿಯೇ ಪೂಜೆ ನಡೀತಾ ಇರುತ್ತೆ, ವಿಶೇಷವಾಗಿಯೇ ಅಭಿಷೇಕ ನಡೀತಾ ಇರುತ್ತೆ. ಹಾಗಾಗಿ ಅಭಿಷೇಕ ಎಲ್ಲ ನಾವು ಕೂಡ ಇವತ್ತು ಅಲ್ಲಿ ಅಭಿಷೇಕ ಇಟ್ಕೊಂಡಿದ್ವಿ. ಅಭಿಷೇಕಕ್ಕೆ ಅಂತ ಹೋಗಿದ್ದಾಗ ಎಲ್ಲದು ಅವರೇನೆ ಎಲ್ಲ ಕೂಡ ತಂದು ಇಟ್ಕೊಂಡಿರ್ತಾರೆ. ನಾವು ಜಸ್ಟು ಹೋಗ್ಬಿಟ್ಟು ನಮಗೆ ಸಾಧ್ಯವಾದಷ್ಟು ಏನಾದರೂ ತೊಗೊಂಡು ಹೋಗ್ಬೋದು ಅಷ್ಟೇ. ಅಭಿಷೇಕಕ್ಕೆ ಬೇಕಿರೋದೆಲ್ಲ ಅವರೇನೆ ತಯಾರಿ ಮಾಡ್ಕೊಂಡಿದ್ರು. ಹೋಗಿದ ನಂತರ ನಮ್ಮ ಕೈಲಾದಷ್ಟು ಸೇವೆಯನ್ನು ನಾವು ದೇವರಿಗೆ ಮಾಡುವಂಥದ್ದು, ಪೂಜೆ ಪುನಸ್ಕಾರ ಆಗಿರ್ಬೋದು ಎಲ್ಲದು ಅಭಿಷೇಕ ಅದೆಲ್ಲ ಅವರೇ ಮಾಡ್ತಾರೆ. ಬಟ್ ಹೊರಗಡೆ ಬಸವಣ್ಣ ಇತ್ತಲ್ವ, ಅಲ್ಲಿ ಪೂಜೆ ಮಾಡಿ ಅಲ್ಲಿ ಅಭಿಷೇಕಕ್ಕೆ ತಂದಿರುವಂಥ ಎಲ್ಲ ಹಾಲು ಆರ್ಘ್ಯ ಪಾಡ್ಯ ಎಲ್ಲ ಏನಿರುತ್ತೆ ಅದೆಲ್ಲದು ಕೂಡ ಇಲ್ಲಿ ಬಸವಣ್ಣನಿಗೂ ಕೂಡ ಎರೆದುಬಿಟ್ಟು ಅಭಿಷೇಕ ಮಾಡಿ
ನಂತರದಲ್ಲಿ ನೀವು ಅಲಂಕಾರ ಮಾಡಿ ಅಂತ ಹೇಳಿದರು. ಅದಕ್ಕಾಗಿ ಇಲ್ಲಿ ಯಜಮಾನರು ಅಲ್ಲಿ ಅಲಂಕಾರವನ್ನು ಮಾಡ್ತಾ ಇದ್ದಾರೆ. ಹೊರಗಡೆ ದೇವರಿಗೆ ದೀಪಕ್ಕೆ ಮುಂದ್ಗಡೆ ಚೆನ್ನಾಗಿ ಒಂದು ಸ್ವಲ್ಪ ಹೆಣ್ಮಕ್ಳೆಲ್ಲ ರಂಗೋಲಿ ಹಾಕ್ರಮ್ಮ ಅಂತ ಹೇಳಿದರು. ಪ್ರತಿ ವರ್ಷ ಕೂಡ ಅಷ್ಟೇ, ಹೋದ ವರ್ಷ ಕೂಡ ಹೋಗಿರುವಾಗ ಹೀಗೇನೆ ನಾನು ಕೂಡ ರಂಗೋಲಿ ಹಾಕಿದ್ದೆ. ಈಗಲೂ ಕೂಡ ಹಾಕ್ಕೊಂಡೆ. ಅಲ್ಲಿ ತುಂಬ ಚೆನ್ನಾಗಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟನ್ನು ಮಾಡ್ಕೊಳ್ಳಿ, ನಿಮ್ಮ ಕೈಲಾದ ಸೇವೆ ನೀವು ಮಾಡಿ ಅಂತ ಅಲ್ಲಿ ಇರುವಂಥ ಪುರೋಹಿತರು ಅವರೆಲ್ಲ ಹೇಳ್ತಾ ಇದ್ರು. ಅದಕ್ಕಾಗಿ ನಾವು ಮಾಡ್ತಾಯಿದ್ವಿ. ಸೊ ಒಳಗಡೆ ಗರ್ಭಗುಡಿನಲ್ಲಿ ಕ್ಯಾತ್ನಟ್ಟಿ ಈರಣ್ಣ ಅಂತಲೇ ಕರೀತಾರೆ. ಈರಣ್ಣಂದು ಅವರು ಪೂಜಾರಿ ಅವರೆಲ್ಲ ಅಲ್ಲಿ ಇಷ್ಟೊತ್ತು ಅಭಿಷೇಕ ಮಾಡಿದ್ದು ಅದೆಲ್ಲ ಸರಿಯಾಗಿ ತೊಳೆದು ಒರೆಸಿ ಗರ್ಭಗುಡಿಯನ್ನು ಸ್ವಚ್ಛಗೊಳಿಸ್ತಾ ಇದ್ದರು. ಹೊರಗಡೆ ಇದನ್ನೆಲ್ಲ ನೀವು ಅಲಂಕಾರ ಮಾಡಿ ಅಂತ ಹೇಳಿದರು. ಅದಕ್ಕಾಗಿ ಹೊರಗಡೆ ಬಸವಣ್ಣನಿಗೆ ಯಜಮಾನರು ಈ ರೀತಿ ಪೂಜೆಯನ್ನು ಮಾಡಿ ಅಲಂಕಾರ ಮಾಡಿ ಈ ರೀತಿ ಹಾಕಿದರು. ಅದ್ರ ಮೇಲೆ ತೊಡಿಸುವಂಥ ಬಟ್ಟೆ ಅದೆಲ್ಲ ಕೊಟ್ಟಿದ್ದರು. ಅದನ್ನೆಲ್ಲ ತೊಡಿಸಿ ಹೂವಿನ ಹಾರ ಎಲ್ಲ ಹಾಕಿ ಸಿಂಗಾರ ಮಾಡಿದರು. ಅದಾಗಿದ್ದ ನಂತರ ವೀರಭದ್ರೇಶ್ವರದ ದೇವ್ರದ್ದು ಮೂರ್ತಿ ಮುಖವಾಡ ಏನಿರುತ್ತಲ್ವ, ಬೆಳ್ಳಿ ಮೂರ್ತಿ ಇತ್ತು. ಸೊ ಅದಕ್ಕೆ ತುಂಬ ಚೆನ್ನಾಗಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಅರಿಶಿನ ಕುಂಕುಮ ಹಚ್ಚಿಬಿಟ್ಟು ಅಲಂಕಾರ ಮಾಡಮ್ಮ ಅಂತ ಹೇಳಿದರು. ಅದಕ್ಕಾಗಿ ನನಗೆ ಗೊತ್ತಿರೋಷ್ಟು ಸ್ವಲ್ಪ ನೋಡಿಕೊಂಡು ಅಲಂಕಾರ ಮಾಡ್ತಾಯಿದ್ದೆ. ಬೆಳ್ಳಿ ಮೂರ್ತಿ ಆಗಿರೋದ್ರಿಂದ ತುಂಬ ಜಾಸ್ತಿಯಾಗಿ ಅಲಂಕಾರ ಏನು ಬೇಡ, ಅದು ಮತ್ತು ಮುಖವಾಡ ಎಲ್ಲ ದಿನೇ ಕಲರು ಚೇಂಜ್ ಆಗಿಬಿಡುತ್ತೆ, ಕಪ್ಪಾಗಿಬಿಡುತ್ತೆ ಅಂತ ಹೇಳಿದರು. ಅದಕ್ಕಾಗಿ ಅದಿಷ್ಟನ್ನು ಸ್ವಲ್ಪ ಸಿಂಪಲ್ಲಾಗಿಯೇ ನಾನು ಒಂದು ಪುಟ್ಟದಾಗಿ ಬ್ರಷ್ ಕೊಟ್ಟಿದ್ದರು, ಅದ್ರ ಸಹಾಯದಿಂದ ಅಲಂಕಾರ ಮಾಡಿದೆ. ಸಿಂಪಲ್ಲಾಗಿಯೇ ಮಾಡಿದೆ. ಹೇಗೆ ಕಾಣಿಸ್ತಾ ಇದೆ ಅಂತ ನಂತರದಲ್ಲಿ ತೋರಿಸ್ತೀನಿ ನಿಮಗೆ. ಸೊ ಈಗ ಅಲಂಕಾರ ಎಲ್ಲ ಆಗಿದ ನಂತರ ಯಾರ್ಯಾರು ಅವತ್ತು ಅಭಿಷೇಕ ಇತ್ತೋ ಎಲ್ರಿಗೂ ಕೂಡ ದಂಪತಿಗಳೆಲ್ಲರೂ ಒಳಗಡೆ ಬಂದು ಪೂಜೆಗೆ ವಿಶೇಷವಾಗಿ ಕೊನೆಯದಾಗಿ ನಾಮಾವಳಿ ಎಲ್ಲ ಹೇಳೋದಿರುತ್ತಲ್ವ, ಆ ಟೈಮಲ್ಲಿ ಮಂಗಳಾರತಿ ಮಾಡೋದು, ನಾಮಾವಳಿ ಹೇಳೋದು, ಅದನ್ನೆಲ್ಲ ಹೇಳಿಸೋದಕ್ಕೆ ಅಂತ ನಮ್ಮನ್ನೇ ಒಳಗಡೆ ಕರೀತಾರೆ. ಸೊ ಹಾಗಾಗಿ ಆ ರೀತಿ ಮಾಡ್ಕೊಳ್ಳೋದ್ರಿಂದ ಏನೋ ಒಂಥರ ನಮಗೂ ಸಮಾಧಾನ ಇರುತ್ತೆ. ನಾವೇ ವಿಶೇಷವಾಗಿ ಸೇವೆ ಮಾಡಿದ್ವಿ, ಸ್ವಾಮಿಗೆ ಪೂಜೆ ಮಾಡಿದ್ವಿ, ನಮ್ಮ ಕೈಯಾರೇನೆ ಇದೆಲ್ಲ ಮಾಡಿದ್ವಲ್ಲ ಅನ್ನೋ ಒಂದು ತೃಪ್ತಿ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಇವಾಗ ನಮ್ಮ ಕಡೆಯಿಂದ ಪೂಜೆಯನ್ನು ಶಿವಾಯ ನಮಃ, ಲೋಹಿತಾಯ ನಮಃ, ಶಿವಾಯ ನಮಃ, ಶಂಕರಾಯ ನಮಃ, ಶಿವಾಯ ನಮಃ, ಶೂಲಪಾಣಿನೇ ನಮಃ, ಶಿವಾಯ ನಮಃ, ಖಡ್ವಾಂಗಿನೇ ನಮಃ, ಶಿವಾಯ ನಮಃ, ವಿಷ್ಣುವಲ್ಲಭಾಯ ನಮಃ, ಶಿವಾಯ ನಮಃ, ಶಿಪಿವಿಷ್ಟಾಯ ನಮಃ, ಶಿವಾಯ ನಮಃ, ಅಂಬಿಕಾನಾಥಾಯ ನಮಃ, ಶಿವಾಯ ನಮಃ, ಶ್ರೀಕಂಠಾಯ ನಮಃ, ಶಿವಾಯ ನಮಃ, ಭಕ್ತವತ್ಸಲಾಯ ನಮಃ, ಶಿವಾಯ ನಮಃ, ಭವಾಯ ನಮಃ, ಶಿವಾಯ ನಮಃ, ಸರ್ವಾಯ ನಮಃ, ಶಿವಾಯ ನಮಃ, ಲೋಕೇಶಾಯ ನಮಃ, ಶಿವಾಯ ನಮಃ, ಶ್ರೀಕಂಠಾಯ ನಮಃ, ಶಿವಾಯ ನಮಃ, ಪ್ರಿಯಾಯ ನಮಃ, ಶಿವಾಯ ನಮಃ, ರುದ್ರಾಯ ನಮಃ, ಶಿವಾಯ ನಮಃ, ಮಾಲಿನೇ ನಮಃ, ಶಿವಾಯ ನಮಃ, ಮಾರೇ ನಮಃ, ಶಿವಾಯ ನಮಃ, ಅಂಧಕಾಸುರ ಸುಧಾನಾಯೈ ನಮಃ, ಶಿವಾಯ ನಮಃ, ಗಂಗಾಧರಾಯೈ ನಮಃ, ಶಿವಾಯ ನಮಃ, ಕಟಾಕ್ಷಾಯೈ ನಮಃ, ಶಿವಾಯ ನಮಃ, ಕಾಲೈ ನಮಃ, ಶಿವಾಯ ನಮಃ, ನಮಃ, ಶಿವಾಯ ನಮಃ, ನಮಃ, ಶಿವಾಯ ನಮಃ, ಪರಶು ಅಸ್ಥಾಯೈ ನಮಃ, ಶಿವಾಯ ನಮಃ, ಮೃಗಪಾಣೈ ನಮಃ, ಶಿವಾಯ ನಮಃ, ತರಾಯೈ ನಮಃ, ಶಿವಾಯ ನಮಃ, ಸವಾಸಿನೇ ನಮಃ, ಶಿವಾಯ ನಮಃ, ನಮಃ, ಶಿವಾಯ ನಮಃ, ನಮಃ, ಶಿವಾಯ ನಮಃ, ಕಾಂತಾಯ ನಮಃ, ಶಿವಾಯ ನಮಃ, ಕಾಂತಾಯ ನಮಃ, ಶಿವಾಯ ನಮಃ. ಅಪ್ಪಾಜಿ ಒಂದೊಂದು ಹಾಕ್ಬೇಕು. ಶಿವಾಯ ನಮಃ, ಧೂಳಿತ ವಿಗ್ರಹಾಯ ನಮಃ, ಶಿವಾಯ ನಮಃ, ಪ್ರಿಯಾಯ ನಮಃ, ಶಿವಾಯ ನಮಃ, ರಮಾಯ ನಮಃ, ಶಿವಾಯ ನಮಃ, ನಮಃ, ಶಿವಾಯ ನಮಃ, ಶಿವಾನೀಶ್ವರಾಯ ನಮಃ, ಶಿವಾಯ ನಮಃ, ಸರ್ವಜ್ಞಾಯ ನಮಃ, ಶಿವಾಯ ನಮಃ, ನಮಃ, ಶಿವಾಯ ನಮಃ, ಸೂರ್ಯಾಗ್ನಿಲೋಚನಾಯ ನಮಃ, ಶಿವಾಯ ನಮಃ, ವಿಷೇ ನಮಃ, ಶಿವಾಯ ನಮಃ, 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 ನಮಃ, ಶಿವಾಯ ನಮಃ,
ಶಿವಾಯ ನಮಃ 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 ಪುರಾತಾತೈ ತಾಯೇ ನಮಃ ಶಿವಾಯ ನಮಃ ಶಿವಾಯ ನಮಃ ದೀಪಾಯ ನಮಃ ಶಿವಾಯ ನಮಃ ಜಯಾಯ ನಮಃ ಶಿವಾಯ ನಮಃ ನಮಃ ಓಂ ದ್ರೂಪಿಣೇ ನಮಃ ಶಿವಾಯ ನಮಃ ಓಂ ಜಗದ್ಗುರುವೇ ನಮಃ ಶಿವಾಯ ನಮಃ ಓಂ ಯುಕೇಶಾಯ ನಮಃ ಶಿವಾಯ ನಮಃ ಮಹಾಸೇನ ಜನಕಾಯ ನಮಃ ಶಿವಾಯ ನಮಃ ವಿಕ್ರಮಾಯ ನಮಃ ಶಿವಾಯ ನಮಃ ರುದ್ರಾಯ ನಮಃ ಶಿವಾಯ ನಮಃ ಪತಯೇ ನಮಃ ಶಿವಾಯ ನಮಃ ನಮಃ ಶಿವಾಯ ನಮಃ ಬುದ್ಧ್ಯಾಯ ನಮಃ ಶಿವಾಯ ನಮಃ ಪರಾಯ ನಮಃ ಶಿವಾಯ ನಮಃ ನಮಃ ಶಿವಾಯ ನಮಃ ನಮಃ ಶಿವಾಯ ನಮಃ ನಮಃ ಶಿವಾಯ ನಮಃ ವಿಗ್ರಹೇ ನಮಃ ಶಿವಾಯ ನಮಃ. ನೋಡಿ ಫ್ರೆಂಡ್ಸ್, ಇಲ್ಲೆಲ್ಲ ಮೊದಲು ಪೂಜೆಯನ್ನೆಲ್ಲ ಮಾಡಿಸ್ತಾ ಇದ್ದಾರೆ. ನಮ್ಮ ಕಡೆಯಿಂದನೇ ಹೂವು ಪತ್ರಿ ಎಲ್ಲ ಏರಿಸೋದು ಮಾಡಿಕೊಂಡ್ವಿ. ಅದಾಗಿದ್ದ ನಂತರ ಎಲ್ಲ ಎಲ್ಲರೂ ಬೇರೆ ಬೇರೆ ಫ್ಯಾಮಿಲಿ ಎಲ್ಲ ಬಂದಿದ್ರಲ್ವ, ಅವರು ಕೂಡ ನೈವೇದ್ಯ ಅದೆಲ್ಲ ತೊಗೊಂಡು ಬಂದಿದ್ರು. ನನಗೂ ನನ್ನ ಕೈಲಾದಷ್ಟು ನಾನು ನೈವೇದ್ಯನ ಮಾಡ್ಕೊಂಡಿದ್ದೆ. ಆ್ಯಕ್ಚುಲಿ ಬೆಳಗ್ಗೆ ಬೇಗ ಹೋಗಬೇಕು ಅಂತಲೇ ರೆಡಿಯಾಗಿದ್ದು. ಅವ್ರು ಪೂಜೆ ಮಾಡೋಕ್ಕೆ ಪುರೋಹಿತರೇ ಲೇಟಾಗಿ ಬಂದರು ಅಂತೆ. ಅವರು ಬೇರೆ ಕಡೆಯಿಂದ ಎಲ್ಲ ಪೂಜೆ ಮಾಡೋದಿತ್ತಂತೆ, ಅದಕ್ಕೋಸ್ಕರ. ಸೊ ನಾವು ಎಲ್ಲ ಬೇಗನೆ ಅಮ್ಮ ಮೊದಲು ಹೋಗಿದ್ರಲ್ವ, ಇನ್ನೂ ಬಂದಿಲ್ಲ ಪೂಜೆಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ನಾವು ಹೋಗೋದು ಲೇಟ್ ಮಾಡ್ಕೊಂಡ್ವಿ. ಆದರೂ ಕೂಡ ಆವಾಗೇ ಪೂಜೆಗೆ ಬಂದರು. ಪೂಜೆ ಬಂದು ಎಲ್ಲ ತಯಾರಿಯನ್ನು ಮಾಡಿಕೊಂಡು ನಮ್ಮ ಕಡೆಯಿಂದ ಮಾಡಿಸಿದ್ರು. ನಂತರದಲ್ಲಿ ಇದೆಲ್ಲ ಪೂಜೆ ಆಗಿದ ನಂತರ ನಮ್ಮ ಕಡೆಯಿಂದನೇ ಮಂಗಳಾರತಿ ಮಾಡಿಸೋದು ಎಲ್ಲದೂ ಮಾಡಿ ನೈವೇದ್ಯ ನಾವು ತೊಗೊಂಡೋಗಿರೋವಂಥ ನೈವೇದ್ಯನ ದೇವರಿಗೆ ಅರ್ಪಿಸಿ, ಅದಾಗಿದ್ದ ನಂತರ ದೇವರ ಪ್ರಸಾದವನ್ನು ಎಲ್ಲರೂ ತೊಗೊಂಡು, ಬೇರೆಯವರು ಕೂಡ ಅವರು ನೈವೇದ್ಯ ತೊಗೊಂಡು ಬಂದಿದ್ದರು. ಪ್ರಸಾದ ಎಲ್ಲ ಮಾಡ್ಕೊಂಬಂದಿದ್ರು. ಅದು ನಾವು ಅವ್ರಿಗೆ ನಮ್ಮದು ಕೊಡೋದು, ನಮ್ಮದು ಅವರು ತೊಗೊಳ್ಳೋದು. ಸೊ ಹೀಗೇ ಅಲ್ಲಿ ಹೋಗಿಂದ ಕೂಡ ಅವರೆಲ್ಲರೂ ಬೇರೆ ಬೇರೆ ಫ್ಯಾಮಿಲಿ ಅಂತ ಅನಿಸಿದ್ರು ಕೂಡ ನಾವು ಎಲ್ಲರೂ ಒಂದೇ ಫ್ಯಾಮಿಲಿ ಅನ್ನೋ ಥರ ಆಗಿಬಿಟ್ಟಿರ್ತೀವಿ. ಸೊ ಅದೊಂಥರ ಎಲ್ಲೋ ಸಮಾಧಾನ, ಖುಷಿ ಕೊಡುತ್ತೆ. ಬೇರೆ ಯಾರೋ ಒಬ್ಬರನ್ನ ಪರಿಚಯ ಮಾಡಿಸ್ತಲ್ವ, ಒಂಥರ ಚೆನ್ನಾಗಿ ಅನ್ನಿಸ್ತು. ಸೊ ಇದಾಗಿದ್ದ ನಂತರ ಇವಾಗ ನಮ್ಮ ಕಡೆಯಿಂದನೇ ಮಂಗಳಾರತಿ ಎಲ್ಲ ಮಾಡಿಸ್ತಾ ಇದ್ದಾರೆ ನೋಡಿ. ಸೊ ಇದೊಂಥರ ಏನು ಅಂತಂದರೆ, ವರ್ಷಕ್ಕೆ ಒಂದೇ ಸರಿ ಹೋಗಿರ್ತೀವಿ ಅಂದರೂ ಕೂಡ ಎಷ್ಟೋ ಮನಸ್ಸಿಗೆ ಸಮಾಧಾನ, ಖುಷಿ ಸಿಕ್ತು. ಅದೇ ಆವಾಗಲೂ ನಾವು ದೇವರಿಗೆ ಪೂಜೆಗೆ ನಮ್ಮ ಸೇವೆ ಮಾಡ್ಕೋತಾ ಇದ್ದರೆ ಅಲ್ಲಿ ಒಂಥರ ಬ್ಲೆಸ್ಡ್, ನಾವು ಎಲ್ಲ ಇದು ಸಿಕ್ತು, ನಮಗೆ ಒಂದು ಆಶೀರ್ವಾದ ಸಿಕ್ತು ಅನ್ನೋ ಒಂದು ಸಮಾಧಾನ ಬರುತ್ತಲ್ವ ನಮಗೆ. ಸೊ ಅದು ಇತ್ತು ಅಂತಂದರೆ ನಾವು ದೇವರ ಆಶೀರ್ವಾದ ಪಡ್ಕೊಂಡಿದ್ದೀವಿ ಅನ್ನೋ ಒಂದು ಪಾಸಿಟಿವ್ ವೈಬ್ರೇಷನ್, ಅದು ಒಂಥರ ನಮಗೆ ಬ್ಲೆಸ್ಡ್ ಅನ್ನೋದೇನಿದೆ ಅಲ್ಲ, ಆ ಪಾಸಿಟಿವ್ ವೈಬ್ರೇಷನ್ನ ನಮಗೆ ಕೊಡುತ್ತೆ. ಅದರಿಂದ ಆವಾಗವಾಗ ನಾವು ಮನಸ್ಸನ್ನು ಶಾಂತವಾಗಿ ಇಟ್ಕೊಂಡಿರುವಾಗ ದೇವ್ರ ಹತ್ರ ಹೋಗಿ ಬಂದರೆ ಅದು ಇನ್ನಷ್ಟು ನಮಗೆ ಶಾಂತವಾಗಿ ಇರೋದಕ್ಕೇ ಪಾಸಿಟಿವ್ ವೈಬ್ಸ್ ನಮ್ಮಲ್ಲಿ ಇದ್ಬಿಡುತ್ತೆ. ಕೆಲವೊಬ್ರು ಏನು ಮಾಡ್ತಾರೆ, ನಾನು ದೇವ್ರ ಪೂಜೆ ಮಾಡ್ತೀನಿ, ದೇವಸ್ಥಾನಕ್ಕೆ ಹೋಗ್ತೀನಿ, ಅಲ್ಲಿ ಹೋಗಿ ಬಂದೆ, ಇಲ್ಲಿ ಹೋಗಿ ಬಂದೆ, ನನಗೇನು ಅದು ಆಗ್ತಿಲ್ಲ ಇದಾಗ್ತಿಲ್ಲ ಅಂತ ಹೇಳ್ತಾ ಇರ್ತಾರೆ, ಕೇಳಿದ್ದೀನಿ. ಸೊ ನಮಗೆ ಮನಸ್ಸಲ್ಲಿನೇ ಶಾಂತ ಇಲ್ಲ, ಅದ್ರ ಜೊತೆಗೆ ಮನಸ್ಸಲ್ಲಿನೇ ಆ ಒಂದು ದೃಢವಾದ ನಂಬಿಕೆ ಏನೇ ಆಗಿಬಿಟ್ಟಿರುತ್ತೆ. ದೇವ್ರಿಗೆ ಎಷ್ಟು ಮಾಡಿದರೂ ಕೂಡ ನನಗೆ ಏನೂ ಒಳ್ಳೆಯದೇ ಆಗ್ತಾ ಇಲ್ಲ ಅನ್ನೋ ಒಂದು ತಲೆಯಲ್ಲಿ ಇಟ್ಕೊಂಡು ಹೋಗಿರ್ತಾರಲ್ವ. ಹೋಗಿರುವಾಗ ದೇವರಿಗೆ ಎಷ್ಟು ಮಾಡ್ಕೊಂಡು ಬಂದರೂ ಕೂಡ ಅದು ತಮ್ಮ ಮನಸ್ಸಲ್ಲೇ ಕೂತಿರೋದ್ರಿಂದ ಅದು ಅದೇ ರೀತಿಯಾಗಿ ನಡೀತಾ ಇರುತ್ತೆ ಅಂತ ಅನಿಸುತ್ತೆ. ಸೊ ಅದ್ರ ಬದಲಾಗಿ ನಮ್ಮ ಮನಸ್ಸು ಶಾಂತವಾಗಿರುವಾಗ, ನಮಗೆ ಸಮಾಧಾನ ಇರುವಾಗ ದೇವ್ರಿಗೆ ಹೋಗಿ ಬಂದರೆ, ಈ ಥರ ಒಂದೇನೋ ಒಂದು ಪರಿಸ್ಥಿತಿ ಕೆಟ್ಟದ್ದು ಅಂತ ಬಂದಾಗೂ ಕೂಡ ನಮಗೆ ಶಾಂತವಾಗಿಯೇ ಮನಸ್ಸು ನಡೀತಾ ಇರುತ್ತೆ. ನಮ್ಮ ಹಿಂದೆ ದೇವರಿದ್ದಾನೆ ಅನ್ನೋ ಒಂದು ಪಾಸಿಟಿವ್ ವೈಬ್ರೇಷನ್ ಏನಿರುತ್ತಲ್ವ, ಅದು ಏನೇ ಒಂದು ಕಷ್ಟದ ಕ್ಷಣಗಳು ಬಂದರೂ ಕೂಡ ಅದನ್ನು ಇವತ್ತಿರುತ್ತೆ ನಾಳೆ ಹೋಗುತ್ತೆ ಅನ್ನೋ ಒಂದು ಧೈರ್ಯ ನಮ್ಮಲ್ಲಿ ಬಂದುಬಿಡುತ್ತೆ ಅಂತ ನನ್ನ ಅಭಿಪ್ರಾಯ. ಸೊ ಅದಕ್ಕಾಗಿ ಹೇಳ್ತಾ ಇದ್ದೀನಿ. ಈ ನೆಗೆಟಿವಿಟಿ ಅನ್ನೋದು ಬೇರೆ ಏನೂ ಅಲ್ಲ, ನಮ್ಮ ಮನಸ್ಸಲ್ಲಿ ಏನು ನಾವು ಈ ರೀತಿ ಯೋಚನೆಗಳನ್ನು ಮಾಡ್ಕೊಳ್ತೀವಲ್ವ, ಅದೇನೇ ನೆಗೆಟಿವಿಟಿ. ಪಾಸಿಟಿವಿಟಿ ಅನ್ನೋದೇನಿರುತ್ತಲ್ವ, ನಮಗೆ ಎಲ್ಲ ಒಳ್ಳೆಯದೇ ಆಗ್ತಾ ಇದೆ ಅನ್ನೋದನ್ನು ನಾವು ಯಾವಾಗ ಆ ನೆಗೆಟಿವಿಟಿಯನ್ನು ಹೊರಗೆ ಹಾಕ್ತೀವಿ, ಒಳ್ಳೆಯದೇ ಆಗುತ್ತೆ ಅನ್ನೋ ಒಂದು ದೃಢ ನಂಬಿಕೆಯನ್ನು, ಅದು ತಾನಾಗೇ ಬರಲ್ಲ.
ನಾವು ಅಂದ್ಕೊಳ್ಬೇಕು ಅದನ್ನು. ಜಸ್ಟು ಒಂದಿನ 2 ದಿನಕ್ಕೆ ಆಗೋ ಚೇಂಜಸ್ ಅಲ್ಲ ಅದು. ನಮಗೆ ಎಲ್ಲ ಒಳ್ಳೆಯದೇ ಆಗ್ತಾಯಿದೆ ಅನ್ನೋ ಒಂದು ಒಳ್ಳೆಯದನ್ನು ನೆನೆಸ್ಕೊಂಡು ಮುಂದೆ ಸಾಗ್ತಾ ಇದ್ದರೆ ಒಳ್ಳೆಯದು ತಾನಾಗಿಯೇ ಬರ್ತಾ ಇರುತ್ತೆ. ಬರೀ ಕೆಟ್ಟದ್ದನ್ನೇ ಯೋಚನೆ ಮಾಡಿಕೊಂಡು ಕೆಟ್ಟದ್ದುಗಳನ್ನೇ ನೆನೆಸ್ಕೊಂಡು ಹೋಗ್ತಾ ಇದ್ದರೆ ಅದೇ ಕೆಟ್ಟದ್ದು ಅನ್ನೋದೇ ನಮ್ಮ ಮನಸ್ಸಲ್ಲಿ ಕೂತ್ಬಿಟ್ಟಿರುತ್ತೆ. ನಮಗೆ ಹಾಗಾಗುತ್ತೆ ಹೀಗಾಗುತ್ತೆ ಅಂತ ಅಂದ್ಕೋಬಾರ್ದು ಅಂತ ನನ್ನ ಒಂದು ಅಭಿಪ್ರಾಯ. ಒಂಥರ ಏನು ಅಂತಂದರೆ ತುಂಬ ಆ ಕಡೆ ಈ ಕಡೆ ನಾವು ತುಂಬ ಕೇಳ್ತಾ ಇರ್ತೀವಿ. ಈಗಂತೂ ಭಾಳ ಜನ ಅದು ಇದು ಅಂತ ಹೇಳ್ತಾ ಇರ್ತಾರೆ. ಅದು ಇದು ಅನ್ನೋದಂದರೆ ಈ ಪಾಸಿಟಿವಿಟಿ ಬಗ್ಗೆ, ನೆಗೆಟಿವಿಟಿ ಬಗ್ಗೆ, ಒಳ್ಳೆ ಇದ್ರ ಬಗ್ಗೆ, ಕೆಟ್ಟದ್ರ ಬಗ್ಗೆ ತುಂಬ ಹೇಳ್ತಾ ಇರ್ತಾರೆ. ನಮ್ಮ ಮನಸ್ಸಲ್ಲಿರುವಂಥ ಒಂದು ಭಾವನೆಗಳೇ ನಮಗೆ ಒಳ್ಳೆಯದು ಕೆಟ್ಟದ್ದು ಅನ್ನೋದನ್ನು ಅದ್ರ ಬಗ್ಗೆ ತುಂಬ ಹೇಳ್ತಾ ಇರ್ತಾರೆ. ಅದೆಲ್ಲ ನೋಡಿದಾಗ ನಿಜ ಅನಿಸುತ್ತೆ. ಅದಕ್ಕಾಗಿಯೇ ನಾನು ನಿಮಗೆ ಇದನ್ನು ಹೇಳ್ತಾ ಇರೋದು ಪುಟ್ಟದಾಗಿ. ದೇವ್ರನ್ನ ಯಾವಾಗ ನೆನೆಸ್ಕೋಬೇಕಂದ್ರೆ ನಮ್ಮ ಮನಸ್ಸು ಯಾವಾಗ ಶಾಂತವಾಗಿರುತ್ತೆ, ಸಮಾಧಾನವಾಗಿರುತ್ತೆ. ಆವಾಗ ನೆನೆಸ್ಕೊಂಡಾಗ ಇನ್ನೂ ಒಂದು ಸ್ವಲ್ಪ ನಿರಾಳವಾಗಿ ಹಗುರವಾಗಿ ಅನಿಸುತ್ತೆ. ಬರೀ ನಮಗೆ ಕೆಟ್ಟದ್ದಾಗಿದ್ದಾಗ ಅಥವಾ ಕೆಟ್ಟದ್ದು ಮನಸ್ಸಲ್ಲಿ ಬಂದಿದ್ದಾಗ ದೇವ್ರನ್ನ ಎಷ್ಟೇ ನೆನೆಸ್ಕೊಂಡ್ರೂ ಕೂಡ ಮನಸ್ಸಲ್ಲಿ ಜಾಸ್ತಿಯಾಗಿ ನಮಗೆ ಕೆಟ್ಟದ್ದು ಕೂತಿರುತ್ತೆ ಹೊರತಾಗಿ ಆ ಒಳ್ಳೆಯದು ಆ ಪಾಸಿಟಿವ್ ವೈಬ್ರೇಷನ್ ನಮ್ಮ ಮನಸ್ಸಲ್ಲಿ ಬರೋದು ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಸೊ ಹಾಗಾಗಿ ಕೆಟ್ಟದ್ದು ಬಂದಾಗ ಮಾತ್ರ ನಾವು ದೇವ್ರ ಮೊರೆ ಹೋಗದೇನೆ ಯಾವಾಗಲೂ ಕೂಡ ದೇವಸ್ಥಾನಕ್ಕೆ ಒಳ್ಳೆಯ ಕಾರ್ಯಗಳನ್ನು, ಒಳ್ಳೆಯ ಕೆಲಸಗಳನ್ನು ನಾವು ಮಾಡ್ಕೋತಾ ಇದ್ದಾಗ ಅದು ತಾನಾಗಿಯೇ ನಾನು ಒಳ್ಳೆಯದನ್ನೇ ಮಾಡ್ತಾಯಿದ್ದೀನಿ, ನಾನು ಒಳ್ಳೆ ದಾರಿನಲ್ಲೇ ನಡೀತಾ ಇದ್ದೀನಿ ಅನ್ನೋ ಒಂದು ಮನಸ್ಸಲ್ಲಿ ಇರುತ್ತಲ್ವ, ಅದು ತಾನಾಗೇ ಒಳ್ಳೆಯದ್ರ ಕಡೆನೇ ತಗೊಂಡು ಹೋಗ್ತಾ ಇರುತ್ತೆ ಅನ್ನೋದು ಒಂದು ನನ್ನ ಅಭಿಪ್ರಾಯ. ಸೊ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ನನಗೆ ತಿಳಿದಿರೋದನ್ನು ನಾನು ಹೇಳಿದ್ದೀನಿ. ನನ್ನ ಅನುಭವದಲ್ಲಿ ಇರೋದನ್ನು ಸ್ವಲ್ಪ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ತುಂಬ ಹೇಳಿದೆ ಅಂತ ಅನಿಸ್ಬೋದು ಅಷ್ಟೇ. ಬಟ್ ಇದು ತುಂಬ ನನ್ನ ಜೀವನದಲ್ಲಿ ಅನುಭವ ಆಗಿದೆ, ಅದಕ್ಕೋಸ್ಕರ ಹೇಳ್ತಾ ಇರೋದು ಅಷ್ಟೇ, ಬೇರೆ ಏನೂ ಅಲ್ಲ. ಕೆಲವೊಬ್ರಿಗೆ ಈ ಅನುಭವ ಆಗಿರುತ್ತೆ. ಯಾರಿಗೆಲ್ಲ ಈ ಅನುಭವ ಆಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ನೋಡಿ ನಾನೇ ಹೇಗೆ ಮಾಡಿದೆ ಅಂತ ನೋಡಿ ಅಲಂಕಾರ ಎಲ್ಲ ನೋಡಿ ಫ್ರೆಂಡ್ಸ್. ಯಜಮಾನ್ರು ಫಸ್ಟ್ ಟೈಮ್ ಆ್ಯಕ್ಚುಲಿ ನನಗೆ ರೋಸ್ ತಂದು ಕೊಟ್ಟಿರೋದು. ಸಮ್ಮು ಕೇಳಿದ್ಲಂತ ತೊಗೊಂಡಿದ್ದೀನಿ ಅಂತ ಹೇಳಿದ್ರು. ಆ್ಯಕ್ಚುಲಿ ಇವತ್ತು ಫಸ್ಟ್ ಟೈಮ್ ಅವ್ರು ನನಗೆ ತಂದು ಕೊಟ್ಟಿದ್ದು. ಅದು ಒಂಥರ ನನಗೆ ಫೀಲ್ ಇತ್ತು, ಖುಷಿ ಇತ್ತು. ಅದು ಆ್ಯಕ್ಚುಲಿ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ. ನನಗೆ ರೋಸ್ ಕೂಡ ಅಷ್ಟೊಂದು ಇಷ್ಟ ಆಗಲ್ಲ. ಜಸ್ಟ್ ನಾನು ನೋಡೋದಕ್ಕೆ ಮಾತ್ರ ಇಷ್ಟಪಡೋದು. ಇಟ್ಕೋಬೇಕು, ಅದನ್ನು ಇದನ್ನು ಮಾಡಬೇಕು ಅಂತೇನಿಲ್ಲ. ನಾನು ಯಾವಾಗೂ ಅಷ್ಟೊಂದು ರೋಸ್ ಇಷ್ಟಪಟ್ಟು ತೊಗೊಳ್ಳಲ್ಲ. ಸೊ ಇವತ್ತು ಯಜಮಾನ್ರು ತಂದು ಕೊಟ್ಟಿದ್ರು. ಸೊ ಅದಕ್ಕೆ ಅದನ್ನು ಬಿಸಾಕೋಕ್ಕೆ ಮನಸ್ಸೇ ಬರಲಿಲ್ಲ. ಸ್ವಲ್ಪ ಇವತ್ತು ದೇವಸ್ಥಾನಕ್ಕೆ ಹೋಗಿದ್ದಾಗ ಮಾತ್ರ ನಾನು ತಲೆನಲ್ಲಿ ಇಟ್ಕೊಂಡಿದ್ದೆ. ಅದಾಗಿದ್ದ ನಂತರ ಬಂದಿದ್ದ ನಂತರ ಮತ್ತೆ ಅದು ಹೀಗೆ ಸ್ವಲ್ಪ ಎಷ್ಟು ದಿನ ಈ ಥರ ಇರುತ್ತೋ ನೋಡೋಣ ಅಂತ ಹೇಳ್ಕೊಂಡು ಈ ಥರ ಒಂದು ಗಾಜಿನ ಬಾಟ್ಲಲ್ಲಿ ಹೀಗೆ ಹಾಕಿಟ್ಟಿದ್ದೀನಿ ಅಷ್ಟೇ. ಸೊ ಈ ಕಡೆ ಏನೋ ಇದು ಇತ್ತಲ್ವ ಪಾಟ್, ಆ ಪಾಟ್ ಪಕ್ಕಕ್ಕೆ ಇದೊಂದು ಎವಿಲೈ ಇಟ್ಟಿದ್ದೀನಿ. ಎವಿಲೈಟ್ರಿಗೆ ಜಸ್ಟ್ ಹಾಗೆ ಇಡೋದ್ರ ಬದಲಾಗಿ ಇದು ತುಂಬ ಚಿಕ್ಕದಿದೆ, ಇಷ್ಟೇ. ಆನ್ಲೈನಲ್ಲಿ ಬೈ ಮಾಡಿದ್ದು ನಾನು. ಸೊ ಪರವಾಗಿಲ್ಲ, ಎಷ್ಟೇ ಆಗಲಿ ಅದು ತನ್ನ ಕೆಲಸ ತಾನು ಮಾಡ್ತಾ ಇರುತ್ತೆ. ಅದರದ್ದು ಏನು ಕೆಲಸ ಇದೆ ಅದನ್ನು, ಕೆಟ್ಟ ದೃಷ್ಟಿ ಏನೇ ಇರಲಿ ಅದೆಲ್ಲ ಕೂಡ ಪಾಸಿಟಿವ್ ಆಗಿ ಅದು ದೂರ ಮಾಡ್ತಾ ಇರುತ್ತೆ. ಸೊ ಹಾಗಾಗಿ ಇದು ಒಂದು ಈ ಥರ ಸ್ಟೋನ್ಸ್ ಎಲ್ಲ, ಕಲರ್ ಸ್ಟೋನ್ಸ್ ಎಲ್ಲ ಹಾಕಿಬಿಟ್ಟು ಪೆಬಲ್ಸ್ ಹಾಕಿ ಇಟ್ಟಿದ್ದೀನಿ. ಸೊ ಅದ್ರ ಜೊತೆ ಇದೊಂದು ಹಾಗೆ ಇದರಲ್ಲಿ ಒಂದಿಷ್ಟು ಹಾಕಿ ನೀರು ಹಾಕಿ ಇಟ್ಟಿದ್ದೀನಿ. ಅದರಲ್ಲಿ ಹೇಗೆ ಕಾಣಿಸ್ತಾ ಇದೆ ನೋಡಿ. ಸೊ ಡೈಲಿ ನನಗೆ ರೋಸ್ ಸಿಕ್ಕಿದರೆ ಇದೊಂದು ಪ್ಲ್ಯಾನ್ ನನಗೆ ಇಷ್ಟ ಆಯಿತು, ಖುಷಿ ಆಯಿತು. ಇಲ್ಲಿ ಇಟ್ಕೊಳ್ಳೋಕೆ ಇದೊಂದು ಚೆನ್ನಾಗಾಯಿತು. ಸೊ ನಾಳೆಯಿಂದ ಮನೆ ಹತ್ರ ಬರುತ್ತೆ ರೋಸ್, ದಿನಾಲು ಪ್ಯಾಕೆಟಲ್ಲಿ ತೊಗೊಂಡು ಬರ್ತಾರೆ. ನಾಳೆಯಿಂದ ಇದೇ ಥರ ಇಟ್ಕೊಳ್ತೀನಿ. ಇವತ್ತು ಅದೇ ಇರೋದ್ರಿಂದ ಅದನ್ನೇ ಇಟ್ಕೊಂಡಿದ್ದೀನಿ. ನಾಳೆಯಿಂದ ಅದೊಂದು ನನಗೆ ಇಲ್ಲಿ ಇಟ್ಕೊಳ್ಳೋದಕ್ಕೆ ಚೆನ್ನಾಗಿ ಅನ್ನಿಸ್ತಾ ಇದೆ. ಸೊ ಅದಕ್ಕೋಸ್ಕರ ಚೆನ್ನಾಗಿದೆ ಸತ್ವಾ. ನಮ್ಮ ಗುಂಡು ಅವನಿಗೆ ಇವತ್ತು ದೇವಸ್ಥಾನಕ್ಕೆ ಹೋಗಿ ಬರೋಷ್ಟರಲ್ಲಿ ಅವನಿಗೆ ಜ್ವರನೇ ಬಂದುಬಿಟ್ಟಿದೆ ಸ್ವಲ್ಪ. ಇವಾಗ ನಮ್ಮ ತಮ್ಮ ಅವರು ಕೂಡ ಮನೆ ದೇವ್ರಿಗೆ ಹೋಗಿದ್ರು, ನಮ್ಮ ಮಮ್ಮಿ, ಅಪ್ಪಾಜಿ, ನಮ್ಮ ತಮ್ಮ. ಸೊ ನಾವು ಕೂಡ ಹೋಗ್ತಿದ್ವಿ. ಎಲ್ರದ್ದು ಒಂದೇ ಸರಿ ಇಟ್ಕೊಂಡಿರೋದ್ರಿಂದ ನಾವು ಹೋಗ್ಲಿಕ್ಕಾಗಲಿಲ್ಲ, ಏನಿಲ್ಲ. ಅದಕ್ಕೋಸ್ಕರ ಅವರು ಮಾತ್ರ ಹೋಗಿದ್ರು. ಬರ್ತಾ ಅಮೀನ್ಗಢ ಕರದಂಟು, ಇದು ನಮ್ಮ ಊರಿಂದ ಬರ್ತಾ ದಾರಿನಲ್ಲಿ ಅಮೀನ್ಗಢ ಕರದಂಟು ತುಂಬಾ ಫೇಮಸ್. ವಿಜಯ ಕರದಂಟು ಯಾರಿಗೆ ಗೊತ್ತಿರುತ್ತೆ ಹೇಳಿ. ಅಮೀನ್ಗಢ ಅಂತ ಕೊಟ್ಟಿದ್ದಾರೆ ನೋಡಿ, ಕರದಂಟು ತಂದಿದ್ರು. ಸೊ ಇವನು ತಿಂತೀನಿ ಅಂತ ಹೇಳ್ದ, ಅದಕ್ಕೋಸ್ಕರ ತೆಗೆದುಕೊಟ್ಟೆ. ಈಗ ತಾನೇ ತಂದು ಕೊಟ್ಟು ಹೋದ ತಮ್ಮ. ಚೆನ್ನಾಗೈತಾ ಅಪ್ಪಾಜಿ ಸ್ವೀಟು? ಇಲ್ಲ, ನನಗೆ ಈ ಥರ ಡ್ರೈ ಫ್ರೂಟ್ಸು ಎಲ್ಲ ಇಷ್ಟ ಆಗಲ್ಲ. ಫುಲ್ಲು ಡ್ರೈ ಫ್ರೂಟ್ಸು ಕರದಂಟು ಇರುತ್ತೆ. ಆ್ಯಕ್ಚುಲಿ ಇದು ಹೆಲ್ತ್ಗೆ ಮಾತ್ರ ಚೆನ್ನಾಗಿದೆ.
ಬಟ್ ಸ್ವೀಟು ಟೇಸ್ಟ್ ವೈಸ್ ಅಂತಂದರೆ ಸ್ವಲ್ಪ ಏನೋ ಹಾರ್ಡಾಗೆ ಅನಿಸುತ್ತೆ. ನನಗೂ ಕೂಡ ಅಷ್ಟೊಂದು ಇಷ್ಟ ಆಗಲ್ಲ. ಹಣ್ಣಂದ್ರೆ ಅಷ್ಟೇ ಇಷ್ಟನಾ? ಫುಲ್ಲು ಡ್ರೈ ಫ್ರೂಟ್ಸ್ ಎಲ್ಲ ಇದೆ ಜೊತೆಗೆ ಹಂಟು ಹಾಕಿದ್ದಾರೆ. ಅದಕ್ಕೆ ಹಂಟು ಅಂದರೆ ನಾವು ಬಾಣಂತಿಯರ ಟೈಮಲ್ಲಿ ಯೂಸ್ ಮಾಡ್ತೀವಲ್ಲ, ಅದು ಆಳ್ವಿ ಎಲ್ಲದೂ ಯೂಸ್ ಮಾಡಿರ್ತಾರೆ ಆಲ್ಮೋಸ್ಟ್ ಆಲು. ಅಲ್ಲಿ ಯಾವ್ಯಾವ ಫ್ರೂಟ್ಸ್ ಇದಾವೆ ಎಲ್ಲ ಇಷ್ಟನಾ? ಹೌದೌದು, ಮತ್ತು ಸಿಕ್ಕರೆ ತರೋಣ. ಈಗ ಅದ್ರ ಸೀಸನ್ ಇಲ್ಲ. ಫಿಗ್ ಆ್ಯಕ್ಚುಲಿ ಹತ್ತಿ ಹಣ್ಣು, ಅಂಜೂರ ಹತ್ತಿ ಹಣ್ಣು, ಇದು ಇವನಿಗೆ ಇಷ್ಟ. ಫಸ್ಟ್ ಟೈಮ್ ತಿನ್ನೋದು ಗೊತ್ತಿರಲಿಲ್ಲ, ಅವನಿಗೆ ಇಷ್ಟಪಡ್ತಿರ್ಲಿಲ್ಲ. ಆಮೇಲೆ ಬರ್ತಾ ಅದು ಅವ್ನಿಗೆ ಇಷ್ಟ ಆಗ್ತಾ ಬಂತು. ಈಗ ದಿನ ಕೇಳ್ತಾ ಇದ್ದಾನೆ. ಅದು ನಮ್ಮೂರಲ್ಲಿ ಸಿಗೋದೇ ಇಲ್ಲ, ಕಷ್ಟ. ಯಾವಾಗೋ ಒಂದು ಸರಿ ಸಿಗುತ್ತೇನೋ. ನಮ್ಮ ಪಕ್ಕದೂರಲ್ಲಿ ಸಿಂಧನೂರಿಗೆ ಹೋದರೆ ತೊಗೊಳ್ಬೇಕು. ಅಲ್ಲಿ ಇದ್ದರೆ ತೊಗೊಂಡು ಬರ್ತಾರೆ ಯಜಮಾನ್ರು. ಹೋಗಿಲ್ಲ, ಜಾಸ್ತಿ ದಿನ ಆಯಿತು. ಓದೋದ್ಕೊಂಬರ್ತಾರೆ ಹೇಳಮ್ಮ. ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್. ನಿಮಗೆಲ್ಲ ಯಾವುದಾದ್ರೂ ಒಂದು ಕಾರಣಕ್ಕೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬಿಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.